ಅನುಗುಣ ಕನ್ನಡ ಬ್ಲಾಗ್ಸ್. ನಾನು ನಿಮ್ಮ ಮಾನು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತೊಂದು ಮೇಕಪ್ ಆರ್ಡರ್ ಇದೆ. ಇವತ್ತು ಬಂದು 7 ಡೇಟು. ಸೊ ಹಾಗಾಗಿ ಇವಾಗ ಹೊರಟಿದ್ದೀನಿ. ಬೆಳಗ್ಗಿಂದ ಬರೀ ಮನೆ ಕೆಲಸ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅಡುಗೆ ಮಾಡಿ ಆಮೇಲೆ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗಿಂದ ನಿಜವಾಗ್ಲೂ ಮಾಡೋಕ್ಕಾಗಿಲ್ಲ. ಒಂದು ವೀಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದೆ. ಇನ್ನೊಂದು ವೀಡಿಯೋ ಇದೆ, ಅದನ್ನಾದರೆ ಎಡಿಟ್ ಮಾಡಿದ್ದೀನಿ, ಅದು ವಾಯ್ಸ್ ಓವರ್ ಕೊಟ್ಟಿಲ್ಲ. ನೋಡೋಣ, ನಾಳೆ ಆದರೆ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗೆಲ್ಲ ಆಲ್ಮೋಸ್ಟ್ ಎಲ್ಲ ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿಯಾಗಿ ಇದ್ದೀನಿ. ಆ್ಯಂಡ್ ನೆನ್ನೆ ತೋರಿಸಿದ್ನಲ್ಲ ಡ್ರೆಸ್ ಅದೇನೆ ಸಖತ್ತಾಗಿದೆ, ಒಂಥರ ಕಂಫರ್ಟಬಲ್ ಆಗಿದೆ. ಆದರೆ ಬಿಸಿಲಿಗೆ ಶೆಕೆ ಅನ್ನಿಸ್ತಾ ಇದೆ. ಕಾಟನ್ನು ಆದರೆ ಒಳಗೆ ನಂಗೆ ಆ ಥರ ಫೀಲ್ ಆಗ್ತಾಯಿಲ್ಲ. ಸ್ವಲ್ಪ ಕಾಟನ್ ಅಲ್ವಾ, ಅಡ್ಜಸ್ಟ್ ಆಗಿಬಿಡುತ್ತೆ. ಈ ಒಂಥರ ಪಾಲಿಸ್ಟರ್ ಬಟ್ಟೆನೇ ಫುಲ್ಲು ಒಂಥರ ದಗೆ ಅನ್ನಿಸ್ತಾ ಇರುತ್ತೆ. ಇವಾಗ ಸ್ನಾನ ಮಾಡ್ಕೊಂಡಲ್ಲ, ಅದಕ್ಕೆ ಒಂಥರ ಶೆಕೆ. ಇವಾಗ ಹೊರಟಿದ್ದೀನಿ ನಾನು. ಇಲ್ಲಿಂದ ಬಸ್ಗೆ ಹೋಗಬೇಕು, ಅಲ್ಲಿಂದ ಅಲ್ಲಿಗೆ ಬುಕ್ ಮಾಡ್ಕೊಂಡು ಹೋಗಬೇಕು, ಆಟೋ ಬುಕ್ ಮಾಡ್ಕೊಂಡು ಹೋಗಬೇಕು. ಯಾಕಂದರೆ ಅವರು ಲೊಕೇಶನ್ ಹೇಳಿದ್ದಾರೆ. ಲೊಕೇಶನ್ ಅವ್ರು ಕಳಿಸಿದ್ದಾರೆ, ಅದನ್ನು ನೋಡಿಕೊಂಡು ನಾನು ಅಲ್ಲಿಂದ ಕ್ಯಾಬ್ ಬುಕ್ ಮಾಡ್ಕೊಂಡು ಚೌಟ್ರಿಗೆ ಹೋಗ್ತೀನಿ. ಹೇಗಾಗುತ್ತೆ ಇವತ್ತಿನ ವ್ಲಾಗ್, ಇವತ್ತಿನ ಮೇಕಪ್ ಎಲ್ಲ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಕೊನೆವರೆಗೂ ವಿಡಿಯೋನ ನೋಡಿ. ಇಷ್ಟ ಆದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕೊನೆವರೆಗೂ ನೋಡಿ, ಓಕೆನಾ? ಬನ್ನಿ. ಇನ್ನು ಇವತ್ತು ನನಗೆ ಮೇಕಪ್ ಆರ್ಡರ್ ಇದ್ದಿದ್ದು ಬೆಂಗಳೂರು ಸೈಡು, ಅದೇ ಸಿಟಿ ಸೈಡ್ ಇದ್ದಿದ್ದು ನಾನ್ ಬ್ರೈಡಲ್ ಮೇಕಪ್ಪು. ಇವ್ರು ಬಂದು 1 ಮಂತ್ ಹಿಂದೆನೇ ನನಗೆ ಬುಕ್ ಮಾಡ್ಕೊಂಡಿದ್ರು. ಇನ್ಸ್ಟಾಗ್ರಾಮಲ್ಲಿ ನೋಡಿ ಅವ್ರ ಬ್ರದರ್ ಮ್ಯಾರೇಜ್ಗೆ ಇವರು ರೆಡಿ ಆಗ್ತಾ ಇರೋದು ಸಿಸ್ಟರು. ಸೊ ನಾನ್ ಬ್ರೈಡಲ್ ಮೇಕಪ್ ಕೇಳಿದರು. ನಾನು ಕೂಡ ಲೊಕೇಶನ್ನ ಬೇಗನೆ ರೀಚ್ ಆದೆ. ಸೊ ಹಾಗಾಗಿ ಎಲ್ಲೂ ನಾನು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಇಲ್ಲ ಮಧ್ಯಾಹ್ನ ಊಟ ಎಲ್ಲ ಮಾಡಿ ಒಂದೇ ಸತಿ ನಾನಿಲ್ಲಿ ಮೇಕೋವನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇನ್ನು ನನ್ನ ಜೊತೆ ಇವತ್ತು ಹೆಲ್ಪ್ಗೆ ನಾನು ಅಲ್ಲೇ ಗೊತ್ತಿರೋರೊಬ್ಬರು ನನ್ನ ಕೇಳಿದರು. ಸೊ ಹಾಗಾಗಿ ಅವ್ರನ್ನೇ ನಾನು ಹೇಳಿದೆ, ಬನ್ನಿ ನೀವೇ ಅಂತ ಹೇಳ್ಬಿಟ್ಟು. ಯಾಕಂದರೆ ನನಗೆ ಇಲ್ಲಿರೋರು ಆ ಡೇಟ್ಗೆ ಬೇರೆ ಇದೆ ಅಂತ ಹೇಳಿದ್ರು. ಹಾಗಾಗಿ ನಾನು ಓಕೆ ಅಂತ ಹೇಳ್ಬಿಟ್ಟು, ಇನ್ನು ಅಕ್ಕ ಕೂಡ ಅವ್ರಿಗೆ ಕೆಲಸ ಕೂಡ ಇತ್ತಲ್ಲ, ಹಾಗಾಗಿ ನಾನೇನು ಫೋರ್ಸ್ ಮಾಡಲಿಲ್ಲ. ಅಲ್ಲೇ ಅವ್ರು ನನ್ನ ಫಂಕ್ಷನೇ ಕಾಂಟ್ಯಾಕ್ಟ್ ಮಾಡಿದರು. ನನ್ನ ಹೆಲ್ಪಿಗೆ ಬನ್ನಿ ಅಂತ ನಾನೇ ಹೇಳಿ ಅವ್ರನ್ನ ಕರೆಸ್ಕೊಂಡು ಇವತ್ತು ನಾನು ಅವ್ರ ಜೊತೆ ವರ್ಕ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿಕೊಟ್ರು ನನಗೆ. ಸೊ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೇನೆ ಅವ್ರಿಗೂ. ಆ್ಯಂಡ್ ಇನ್ನು ಈ ನಾನ್ ಬ್ರೈಡಲ್ ಮೇಕಪ್ ಮಾಡ್ತಾ ಅವ್ರಿಗೆ ಎಷ್ಟು ಚೆನ್ನಾಗಿ ಸೂಟ್ ಆಗ್ತಾಯಿತ್ತು ಅಂದರೆ ಒಳ್ಳೆ ಬ್ರೈಡ್ ಥರನೇ ಕಾಣಿಸ್ತಾ ಇದ್ರು. ನನಗಂತೂ ತುಂಬಾ ಇಷ್ಟ ಆಯಿತು. ಅವರ ಮೋರೋವರ್ ಮಾರ್ನಿಂಗ್ ಆ್ಯಂಡ್ ನೈಟ್ 2 ಲುಕ್ಕು ಕೂಡ ನನಗೆ ಇಷ್ಟ ಆಯಿತು. ಅದನ್ನು ಆಲ್ರೆಡಿ ನಾನು ಇನ್ಸ್ಟಾಗ್ರಾಮ್ ಹಾಕಿದ್ದೀನಿ. ಪೋಸ್ಟ್ ಆಗಿರ್ಬೋದು, ರೀಲ್ಸ್ ಆಗಿರ್ಬೋದು, ಮಿನಿ ವ್ಲಾಗ್ಸು ಕೆಲವೊಂದೆಲ್ಲ ಹಾಕಿದ್ದೀನಿ. ಇನ್ನು ಕೆಲವೊಂದಿಷ್ಟಿದೆ, ಮಾರ್ನಿಂಗ್ ಲುಕ್ದೆಲ್ಲ ಇನ್ನೂ ಇದೆ. ಅದನ್ನು ಇವತ್ತು ನಾನು ಆದಷ್ಟು ಪೋಸ್ಟ್ ಮಾಡ್ತೀನಿ. ಅವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ರಿವ್ಯೂನ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಚೂಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಎಷ್ಟು ಚೆಂದ ಕಾಣಿಸ್ತಾ ಇದ್ರು ಅಂದರೆ ನನಗೆ ನೈಟ್ಗಿಂತ ಮಾರ್ನಿಂಗ್ ಇನ್ನೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೈಟ್ ಒಂಥರ ಲುಕ್ ಇಷ್ಟ ಆದರೆ ಮಾರ್ನಿಂಗ್ ಇನ್ನೊಂದು ಥರ ಲುಕ್ ಇಷ್ಟ ಆಯಿತು. ಅವರೇ ಬ್ರೈಡು ಅನ್ನೋ ಥರ ಕಾಣಿಸ್ತಾ ಇದ್ರು. ನಾನು ಎಷ್ಟೊಂದು ಸತಿ ಅವ್ರಿಗೆ ಹೇಳಿದೆ, ನೀವೇ ಬ್ರೈಡ್ ಥರ ಕಾಣಿಸ್ತಾ ಇದ್ದೀರಾ ಅಂತ. ಅವರು ಕೂಡ ಖುಷಿಪಟ್ಟರು ನನ್ನ ಮೇಕವರ್ ನೋಡಿಕೊಂಡು. ಅವ್ರಿಗೆ ತುಂಬ ಸ್ವಲ್ಪ ಇದಿತ್ತು, ಏನು ಮಾಡ್ತಾರೆ ಅಂತ ನಂಗೆ ಗೊತ್ತಿತ್ತು. ಆದರೆ ನಾನು ಆದಷ್ಟು ಅವರ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋ ಥರ ಪ್ರತಿಯೊಂದನ್ನು ಮಾಡಿ ಕೊಟ್ಟೆ. ಗೊತ್ತಾಗುತ್ತೆ ಅದು ಹೇಗೆ ಬರಬೇಕು, ಹೇಗಿರುತ್ತೆ ಅವ್ರ ಲುಕ್ಕು ಅಂತ ಹೇಳ್ಬಿಟ್ಟು. ಆದಷ್ಟು ಅವ್ರಿಗೆ ಹೇಳಿ ಯಾವ ಥರ ಇರಲಿ, ಲಿಪ್ಸ್ಟಿಕ್ ಆಗಿರ್ಬೋದು, ಐ ಶ್ಯಾಡೋಸ್ ಆಗಿರ್ಬೋದು, ಪ್ರತಿಯೊಂದು ಅವ್ರಿಗೆ ತೋರಿಸಿನೇ ನಾನು ಮೇಕಪ್ಪನ್ನು ಮಾಡ್ತೀನಿ. ಎಲ್ಲರಿಗೂ ಅಷ್ಟೇ. ಯಾಕಂದರೆ ನಾವು ಸ್ಯಾರಿ ಇದೆ ಅಂತ ಹೇಳ್ಬಿಟ್ಟು ಅದೇ ಕಲರ್ ಮ್ಯಾಚಿಂಗ್ ಎಲ್ಲನೂ ಮಾಡೋಕ್ಕಾಗಲ್ಲ. ಅದು ಅಷ್ಟು ಲುಕ್ಕು ಚೆನ್ನಾಗಿ ಬರೋಲ್ಲ. ಕೆಲವೊಂದಿಷ್ಟು ಚೇಂಜಸ್ಗಳನ್ನ ಮಾಡಿ ನಾನು ಅವ್ರಿಗೆ ಹೇಳ್ತೀನಿ ಈ ಥರ ಇರುತ್ತೆ ಅಂತ. ಸೊ ಅವರು ಕೂಡ ಅದಕ್ಕೆ ಓಕೆ ನೀವು ಮಾಡಿ ಹೇಗೆ ಬರುತ್ತೆ ನೋಡೋಣ ಅಂತಲೇ ಹೇಳ್ತಾರೆ. ಕ್ಲೈಂಟ್ಸ್ಗಳು ಕೂಡ ತುಂಬಾ ಖುಷಿ ಆಯಿತು ನನಗೆ ಅವ್ರು ಈ ಥರ ನಾನು ಹೇಳಿದ್ದಕ್ಕೆ ಓಕೆ ಅಂತ ಇದನ್ನು ಮಾಡಿಕೊಂಡು ಪ್ರತಿಯೊಂದೂ ನೀಟಾಗಿ ಮೇಕಪ್ ಅಂತೂ ರಿಸೆಪ್ಷನ್ಗೆ ಅವರು ರೆಡಿ ಆಗ್ತಾ ಇರೋದು ಇವತ್ತು. ಸೊ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗ್ತಾ ಬಂತು. ಇನ್ನು ಹೇರ್ ಸ್ಟೈಲು ಕರ್ಲ್ಸ್ ಕೇಳಿದರು. ನಾನು ಫ್ರಂಟ್ ವೇರಿಯೇಷನ್, ಬ್ಯಾಕ್ ಏನೇನೆಲ್ಲ ಮಾಡಬೇಕಾಯ್ತು ಅದನ್ನು ಮಾಡಿಕೊಟ್ಟು ನನಗೆ ಹೆಲ್ಪ್ ಮಾಡೋಕ್ಕೆ ಬಂದಿದ್ದವರು ನನಗೆ ಕರ್ಲ್ಸ್ ಎಲ್ಲ ಮಾಡಿಕೊಡ್ತಾಯಿದ್ರು. ಸೊ ಅವರು ಕೂಡ ಅಷ್ಟೇ ನೈಟ್ ಗಂಟೆ ನನ್ನ ಜೊತೆ ಇದ್ದು ಹೆಲ್ಪ್ ಮಾಡಿಕೊಟ್ಟು ಆ್ಯಂಡ್ ತುಂಬ ಚೆನ್ನಾಗಿ ಮಾತಾಡಿಕೊಂಡು ಆರಾಮಾಗಿ ತುಂಬ ವರ್ಷಗಳಿಂದ ಗೊತ್ತು ಅನ್ನೋ ಥರನೇ ಇದ್ದರು. ಅವ್ರಿಗೂ ಕೂಡ ತುಂಬ ಖುಷಿ ಆಯಿತು. ಅವರೊಂದು ಫೈನಲ್ ಲುಕ್ ಯಾವ ಥರ ಇದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ಒಂದ್ಸತಿ ನೋಡಿ. ಹಾಗೆ ನಿಮಗೂ ಏನಾದರೂ ಈ ಮೇಕೋವರ್ ಎಲ್ಲ ಇಷ್ಟ ಆದರೆ, ನೀವು ಏನಾದರೂ ಒಂದು ಬಿಗ್ ಡೇಗೆ ಬುಕ್ ಮಾಡ್ಕೋಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ನಾನು ಸ್ಕ್ರೀನ್ ಮೇಲೆ ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಯಾವಾಗಲೂ ನನ್ನ ನಂಬರ್ ಇರುತ್ತೆ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಅನುಗೌಡ ಮೇಕೋವರ್ ನೆನ್ಮಂಗ್ಲ, ಇಲ್ಲ ಅನುಗೌಡ ಅನ್ನೋದು ಕೂಡ ಇದೆ. ನೀವು ಎರಡರಲ್ಲಿ ಯಾವುದ್ರಲ್ಲಾದರೂ ಮೇಕಪ್ ಎನ್ಕ್ವೈರಿ ಅನ್ನೋದರಲ್ಲಿ ಮೆಸೇಜ್ ಮಾಡಿದರೆ ಸಾಕು, ನಾನು ನಿಮ್ಗೆ ಆಟೋಮೆಟಿಕ್ಕಾಗಿ ರಿಪ್ಲೈ ಮಾಡ್ತೀನಿ. ನಿಮ್ಗೆ ಯಾವ ಥರ ಏನೇನೆಲ್ಲ ಬೇಕು ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಯಾವ ಥರ ಪ್ಯಾಕೇಜ್ ಇದೆ, ಎಷ್ಟು ಅಮೌಂಟ್ ಆಗ್ಬೋದು, ಏನೇನೆಲ್ಲ ಇರುತ್ತೆ, ಕಮ್ಮಿನ ಜಾಸ್ತಿನ ಪ್ರತಿಯೊಂದು ಹೇಳ್ತೀನಿ. ನಾವು ಹೇಳೋದೇ ಅದು ಫೈನಲ್ ಆಗಲ್ಲ.
ಅಲ್ವಾ, ಸೊ ಹೆಚ್ಚು ಕಮ್ಮಿ ಇರುತ್ತೆ. ಅವ್ರನ್ನ ಇನ್ನೇನು ಕಂಪ್ಲೀಟ್ ಮಾಡಿ ಮುಗಿಸ್ತಿದ್ದಂಗೆ ಅವ್ರ ಮಮ್ಮಿ ಕೂಡ ಬಂದರು. ಅವ್ರಿಗೂ ಅಷ್ಟೇ ಸಿಂಪಲ್ ಅಂದರೆ ನೋ ಮೇಕಪ್ ಲುಕ್ ಅಂತಲೇ ಹೇಳ್ಬೋದು. ಅದು ಮೇಕಪ್ ಮಾಡಿ ಹೇರ್ ಸ್ಟೈಲ್ ಮಾಡಿ ಅವ್ರಿಗೆ ಸೀರೆ ಹಾಕ್ಕೊಟ್ಟೆ. ಅವರು ಕೂಡ ಹೋದರು. ಇನ್ನು ಲಾಸ್ಟ್ ಫೈನಲ್ಲಾಗಿ ಅವ್ರಿಗೆ ಈ ಥರ ದುಪ್ಪಟ್ಟ ಸೆಟ್ ಮಾಡ್ಕೊಂಡಿದ್ರು. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು. ಗ್ರೀನ್ ಬೀಡ್ಸ್ ಹಾರ ಆ್ಯಂಡ್ ಸ್ಯಾರಿ, ಆ ದುಪ್ಪಟ್ಟ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾಯಿದ್ರು. ಎಷ್ಟು ಸತಿ ವ್ಲಾಗಲ್ಲಿ ಹೇಳಿದೇನೋ ಚೆನ್ನಾಗಿ ಕಾಣಿಸ್ತಾಯಿದ್ರು ಅಂತ. ನಿಜಾಗ್ಲೂ ನನಗೆ ಅನ್ನಿಸ್ತಾಯಿತ್ತು ನಾನು ಕೂಡ ಈ ಥರ ಒಂದು ಸತಿ ವೇರ್ ಮಾಡಬೇಕು ಅಂತ ಅನ್ನಿಸ್ತಾಯಿತ್ತು. ಅಷ್ಟು ಚೆನ್ನಾಗಿ ಕಾಣಿಸ್ತಾಯಿದ್ರು ಮುದ್ದಾಗಿ. ಸೊ ಫೈನಲಿ ಅವ್ರನ್ನೂ ಕೂಡ ರೆಡಿ ಮಾಡಿ ಕಳಿಸ್ಕೊಟ್ವಿ. ಸೊ ಫೋಟೋಸ್ ಕೂಡ ಹಾಕಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಹಾಗೆ ಅಲ್ಲಿಂದ ಊಟ ಅಂತೂ ತುಂಬಾ ಚೆನ್ನಾಗಿ ಮಾಡಿಸಿದ್ರು. ತುಂಬ ಬಫೆ ಸಿಸ್ಟಮ್ ಇತ್ತು. ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾನು ಅಲ್ಲೇ ಸ್ಟೇ ಆಗಬೇಕಾಗಿತ್ತು. ಯಾಕಂದರೆ ನೆಕ್ಸ್ಟ್ ಡೇ ಅವ್ರಿಗೆ ಮಾರ್ನಿಂಗ್ ಮೇಕಪ್ ಇತ್ತಲ್ಲ, ನಾನು ಬಂದುಬಿಟ್ರೆ ನಂಗೆ ಲೇಟ್ ಆಗುತ್ತೆ ಇಲ್ಲಿಂದ ಮಾರ್ನಿಂಗ್ ಹೋಗೋದು. ಹಾಗಾಗಿ ಅಲ್ಲೇ ಸ್ಟೇ ಆಗಿ ನಾನು ಅವ್ರಿಗೆ ಮೇಕಪ್ ಮಾಡಿಕೊಡೋಣ ಅಂತೇಳಿ ಅಲ್ಲೇ ಇದ್ದೆ. ಆವಾಗ ನಾನು ಅವ್ರ ಫೋಟೋಶೂಟ್ ಎಲ್ಲ ಮಾಡಿಸ್ತಿದ್ರು, ಕೆಲವೊಂದಿಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಅವ್ರಿಗೆ ಶಾಸ್ತ್ರ ಎಲ್ಲ ಇತ್ತು ಅಂತ ಹೇಳ್ಬಿಟ್ಟು ಅವರು ಮೊದಲು ರೆಡಿ ಆಗಬೇಕಾಯಿತು. ನಾನು 5 ಗಂಟೆ 5:15 ಮೇಕಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ನನ್ನ ಜೊತೆಗೆ ಬಂದವರು ಕೂಡ ಅಷ್ಟೇ, ಅವರು ಮನೆಗೆ ಹೋಗಿ ರೆಸ್ಟ್ ಮಾಡಿ ಆಮೇಲೆ ಮಾರ್ನಿಂಗ್ ಬಂದರು. ಕರೆಕ್ಟ್ ಟೈಮ್ಗೆ ಬಂದರು. ಹೇಳಿದ ತಕ್ಷಣವೇ ಮಾರ್ನಿಂಗ್ ಅವರು ಕೂಡ ಬಂದು ನನಗೆ ಹೆಲ್ಪ್ ಮಾಡಿಕೊಟ್ರು. ಕ್ರಿಪ್ಪಿಂಗ್ ಎಲ್ಲ ಮಾಡೋದೆಲ್ಲನೂ ಮಾಡಿಕೊಟ್ರು. ಅವರೇನು ಇಲ್ಲಿ ಸ್ಟೇ ಆಗಿರಲಿಲ್ಲ. ಅವ್ರ ಮನೆಯವ್ರು ನಿಯರ್ ಬೈ ಇರೋದ್ರಿಂದ ಅವರು ಕೂಡ ಹೋದರು. ತುಂಬ ಕರೆದ್ರು, ಬನ್ನಿ ನಮ್ಮ ಮನೇಲಿ ಸ್ಟೇ ಆಗಿ ಅಂತ. ಆದರೆ ನನಗೊಂಥರ ಮುಜುಗರ ಆಯಿತು. ಹಾಗಾಗಿ ನಾನು ಇಲ್ಲೇ ಸ್ಟೇ ಮಾಡ್ತೀನಿ. ನಂಗೆ ಅದು ಅಭ್ಯಾಸ ಆಗಿದೆ ಅಲ್ಲ, ಇವಾಗೆಲ್ಲ ಚೌಟ್ರಿಗೆಲ್ಲ ಹೋಗಿ ಮೇಕ್ ಓವರ್ ಮಾಡಿ ನೆಕ್ಸ್ಟ್ ಡೇ ಕೆಲವು ಸತಿ ಅಲ್ಲೇ ಸ್ಟೇ ಆಗೋ ಅಭ್ಯಾಸ ಆಗಿಬಿಟ್ಟಿದೆ ನನಗೆ. ಸೊ ಹಾಗಾಗಿ ನಾನು ಇರ್ತೀನಿ, ನೀವು ಡೋಂಟ್ ವರಿ, ನಾನು ಆರಾಮಾಗಿ ಇರ್ತೀನಿ ಅಂತ ಅವ್ರಿಗೂ ಕೂಡ ಹೇಳಿದೆ. ಸೊ ಅವರು ಕೂಡ ಬೆಳಗ್ಗೆ ಬಂದರು. ಇನ್ನು ನಾನು ಕೂಡ ಅವ್ರಿಗೆ ಯಾವ ಥರ ಕೇಳಿದರು ಅದೇ ಥರನೇ ಸಿಂಪಲ್ ಆ್ಯಂಡ್ ನ್ಯಾಚುರಲಾಗಿ ಅವರ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋ ಥರನೇ ಮಾಡಿಕೊಟ್ಟೆ. ಆ್ಯಂಡ್ ಹೇರ್ ಸ್ಟೈಲ್ನ ಮಾತ್ರ ಸ್ವಲ್ಪ ಡಿಫ್ರೆಂಟಾಗಿ ಅವರು ಇದನ್ನು ಮಾಡಿಕೊಂಡ್ರು. ಅವ್ರದ್ದೇ ಜಡೆ ಇತ್ತು, ಅದೆಷ್ಟು ಚೆನ್ನಾಗಿತ್ತು ಅಂದರೆ ಬೀಡ್ಸ್ದು. ನನ್ನ ಹತ್ರ ಹುಡುಕಬೇಕು, ನಿಜವಾಗ್ಲೂ ನಾನು ಒಂದು ತೊಗೋಬೇಕು ಅನ್ನಿಸ್ತು. ಅವರ ಫೈನಲ್ ಲುಕ್ ನೋಡಿ ನನಗೆ ಹಂಗೆ ಅನ್ನಿಸ್ತು. ಅವರು ಎಲ್ಲಿ ತೊಗೊಂಡಿದ್ದಾರೋ ಗೊತ್ತಿಲ್ಲ, ಕೇಳಿ ವಿಚಾರಿಸ್ಬಿಟ್ಟು ಚಿಕ್ಕಪೇಟೆಯಲ್ಲಿ ಸಿಕ್ಕರೆ ಆ ಥರ ತೊಗೋಬೇಕು. ನಿಜವಾಗ್ಲೂ ರೆಡ್ ಕಲರ್ ಥೀಮಲ್ಲಿ ಅವ್ರು ಏನಾದರೂ ಸ್ಯಾರೀಸ್ ಬ್ರೈಡ್ ಏನಾದರೂ ತೊಗೊಂಡ್ರೆ ನಿಜವಾಗ್ಲೂ ಆ ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬ್ಯಾಕ್ ಸೈಡಿಂದಂತೂ ಅದು ನೋಡೋದೇ ಒಂಥರ ಚೆಂದ ಅನ್ನಿಸ್ತಾಯಿತ್ತು ನನಗಂತೂ. ಆ ಮೇಕಪ್, ಸ್ಯಾರಿ, ಜ್ಯುವೆಲ್ರಿ ಪ್ರತಿಯೊಂದೂ ಅಷ್ಟು ಚೆಂದ ಕಾಣಿಸ್ತಾಯಿದ್ರು. ಹೇಳೋದಲ್ಲ ಅಂದರೆ ಎಲ್ಲರಿಗೂ ಮೇಕಪ್ ಸೆಟ್ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಕೆಲವರಿಗೆ ಮೇಕಪ್ ಸೆಟ್ ಆಗೋಲ್ಲ, ಕೆಲವರಿಗೆ ಮೇಕಪ್ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಈ ಥರ ಎಲ್ಲರಿಗೂ ಒಂದೇ ಥರ ಇರಲ್ಲ. ಸೊ ಫೈನಲಿ ಅವ್ರನ್ನ ರೆಡಿ ಮಾಡ್ತಾ ನಿಮಗೂ ತೋರಿಸ್ತೀನಿ ಯಾವ ಥರ ಇದ್ದಾರೆ ಅಂತ ಹೇಳ್ಬಿಟ್ಟು. ನೋಡ್ಬೋದು ಹೇರ್ ಸ್ಟೈಲ್ ಆಲ್ಮೋಸ್ಟ್ ಅರ್ಧ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಮೇಕಪ್ ಕೂಡ ಅಷ್ಟೇ ಅವ್ರದ್ದು ಕಂಪ್ಲೀಟ್ ಆಗಿ ಪ್ರತಿಯೊಂದೂ ಲಾಸ್ಟ್ಗೆ ಟಚಪ್ ಕೊಡೋಣ ಅಂತೇಳಿ ಒಂದು ವಿಡಿಯೋ ಮಾಡಿಕೊಂಡೆ. ಹಾಗೆ ಇನ್ನು ಬ್ಯಾಕ್ ಸೈಡ್ ಅವರು ಏನು ಹೇರ್ ಸ್ಟೈಲ್ ಇದು ಮಾಡಿದ್ರಲ್ಲ ಅದನ್ನು ಕೂದಲಿಗೆ ಹಾಕಿ ಎಣಿಬೇಕು, ಇಲ್ಲಾಂದರೆ ಬಾರಕ್ಕೆ ಅದು ಬಿದ್ದೋಗ್ಬಿಡುತ್ತೆ. ಸುಮ್ಮನೆ ದಾರದಲ್ಲಿ ಕಟ್ಟೋಕ್ಕಾಗಲ್ಲ. ನಾವು ಪೆಟಲ್ಸ್ ಹೂವದೆಲ್ಲ ಕಟ್ತೀವಲ್ಲ ಆ ಥರ ನಿಜವಾಗ್ಲೂ ಕಟ್ಟೋದಕ್ಕಾಗಲ್ಲ. ಸೊ ಹಾಗಾಗಿ ಅದನ್ನು ದಾರದಲ್ಲಿ ಎಣಿಬೇಕು. ಸೊ ಹಾಗಾಗಿ ಅರ್ಧ ನಾವು ಅವ್ರ ಜಡೆ ಇದನ್ನು ಮಾಡಿಬಿಟ್ಟು ಎಣೆದು ಇನ್ನು ಮಿಕ್ಕಿದವರು ದಿಂಡಿತ್ತು. ಸೊ ಅದನ್ನು ನಾನು ಇವಾಗ ಮುಡಿಸ್ತಾ ಇದ್ದೀನಿ. ಸೊ ಏನಂದರೆ ಒಬ್ಬರೊಬ್ಬರು ಇವಾಗ ಈ ಒಬ್ಬರು ಮೇಕವರ್ ನೋಡಿಬಿಟ್ಟು ಇನ್ನೊಬ್ಬರು ನಮ್ಮನ್ನು ಅದನ್ನು ಕೇಳ್ತಾರೆ. ಸೊ ಅದು ಕೂಡ ಅವ್ರಿಗೆ ಎಲ್ಲ ಸೂಟ್ ಆಗೋಲ್ಲ. ಕೆಲವು ಸತಿ ಸೂಟ್ ಆಗುತ್ತೆ, ಕೆಲವ್ರಿಗೆ ಸೂಟ್ ಆಗೋಲ್ಲ. ಸೊ ಹಾಗಾಗಿ ಅವ್ರಿಗೆ ಯಾವ ಥರ ಸೂಟ್ ಆಗುತ್ತೆ ಅದರಲ್ಲಿ ಅವರು ಇದನ್ನು ಮಾಡ್ಕೋಬೇಕು, ಅದರಲ್ಲಿ ಅವ್ರು ಚೆನ್ನಾಗಿ ಕಾಣಿಸ್ಬೇಕು. ಅಯ್ಯೋ ಇವ್ರ ಥರ ನಾನು ಕಾಣಿಸ್ತಾ ಇಲ್ವಲ್ಲ ಅಂತ ಅಂದ್ಕೊಬಾರ್ದು. ಯಾಕಂದರೆ ಅವ್ರ ಸ್ಕಿನ್ ಟೋನ್ ಬೇರೆ ಇರುತ್ತೆ, ನಮ್ಮ ಸ್ಕಿನ್ ಟೋನ್ ಬೇರೆ ಇರುತ್ತೆ, ಇನ್ನೊಬ್ಬರು ಬೇರೆ ಸ್ಕಿನ್ ಟೋನ್ ಇರುತ್ತೆ, ಒಬ್ಬರು ಡ್ರೈ ಇರುತ್ತೆ, ಆಯಿಲ್ ಇರುತ್ತೆ, ಈ ಥರ. ಸೊ ಹಾಗಾಗಿ ಎಲ್ಲರೂ ಒಂದೇ ಥರ ಇದನ್ನು ಮಾಡ್ಕೊಬೇಡಿ. ನಿಮ್ಮ ಸ್ಕಿನ್ ಟೋನ್ಗೆ ನಿಮ್ಮ ಇದಕ್ಕೆ ನೀವು ಮೇಕಪ್ ಅನ್ನೋದು ಸೂಟ್ ಆಗೇ ಆಗುತ್ತೆ. ಕೆಲವ್ರಿಗೆ ಮಾತ್ರನೇ, ಯಾಕಂದರೆ ಯಾವತ್ತೂ ಮಾಡಿಸ್ಕೊಂಡಿರಲ್ಲ, ಸಡನ್ನಾಗಿ ಮಾಡಿಸ್ಕೊಂಡಾಗ ಒಂಥರ ಅನ್ನಿಸ್ತಾ ಇರುತ್ತೆ. ಆ್ಯಂಡ್ ನನಗೆ ಇದು ಬಂದು ಇವ್ರ ಲುಕ್ಕಲ್ಲಿ ಸೈಡ್ ಮಾಟಿ ಇದೆಯಲ್ಲ ಅದು ತುಂಬಾ ಇಷ್ಟ ಆಯಿತು. ಅಂದರೆ ಕಿವಿಯಿಂದ ಮೇಲೆ ಹಾಕ್ಕೊಂಡ್ರೇ ಒಂದು ಲುಕ್ ಸೂಪರಾಗಿ ಬಂದಿತ್ತು. ಕಿವಿಯಿಂದ ಹಿಂದೆಗಡೆ ನಾರ್ಮಲಾಗಿ ಹಾಕೋತಾರೆ, ಆದರೆ ಈ ಥರ ಉದ್ದಗಿರೋದು ಅದು ವೈಟ್ ಬೀಡ್ಸಲ್ಲಿತ್ತು. ಅದಕ್ಕೂ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅವರು ಟೋಟಲಾಗಿ ತುಂಬ ಚೆನ್ನಾಗಿ ಎಲ್ಲನೂ ಜ್ಯುವೆಲ್ರಿ ಆಗಿರ್ಬೋದು ಪ್ರತಿಯೊಂದು ಪಿನ್ ಟು ಪಿನ್ ಅವರು ರೆಡಿ ಮಾಡ್ಕೊಂಡು ಬಂದಿದ್ದರು. ಹಾಗಾಗಿ ಅವ್ರ ಓವರ್ ಲುಕ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದ್ದು. ನಾನು ಒಂದು ದಿಂಡು ಮುಡಿಸಿದ್ದೆ, ಆದರೆ ಇನ್ನೊಂದು ಚೆನ್ನಾಗಿ ಕಾಣಿಸುತ್ತೆ 2 ಅಂತ ಹೇಳ್ಬಿಟ್ಟು ಇನ್ನೊಂದು ಎಕ್ಸ್ಟ್ರಾ ಇತ್ತು. ಸೊ ಹಾಗಾಗಿ ಅದನ್ನು ಕೂಡ ಮೂಡಿಸ್ಕೊಟ್ಟೆ. ನಾನು ಫೈನಲ್ ಅವ್ರದ್ದು ಇದು ಇನ್ನೂ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿಲ್ಲ, ನಾನು ಇವತ್ತು ಅಪ್ಲೋಡ್ ಮಾಡ್ತೀನಿ, ನೀವು ಅದನ್ನು ಚೆಕ್ಔಟ್ ಮಾಡ್ಬೋದು. ಆಲ್ರೆಡಿ ಸ್ಟೋರೀಸ್ಗೆಲ್ಲ ಹಾಕಿದ್ದೀನಿ. ತುಂಬ ಜನ ಎನ್ಕ್ವೈರಿ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ ಅಕ್ಕ, ಈ ಥರ ನಮಗೂ ಮಾಡಿಕೊಡಿ ಅಂತ. ಸೊ ಹಾಗಾಗಿ ಆ್ಯಂಡ್ ನಾನು ರೀಲ್ಸ್ ಆಗಿರ್ಬೋದು ಮಿನಿ ವ್ಲಾಗ್ ಎಲ್ಲ ನಾನು ಅಪ್ಲೋಡ್ ಮಾಡ್ತೀನಿ, ಅದರಲ್ಲೂ ಕೂಡ ಒಂದ್ಸತಿ ಚೆಕ್ಔಟ್ ಮಾಡಿ. ಆ್ಯಂಡ್ ಈ ವ್ಲಾಗ್ ಬಂದು ಬ್ಯಾಕ್ ಟು ಬ್ಯಾಕ್ 4 ಡೇಸ್ ವ್ಲಾಗ್ ಅಂತಲೇ ಹೇಳ್ಬೋದು. ನಾನು ಇಲ್ಲಿಂದ
ಅಲ್ಲಿಂದ ನೆಕ್ಸ್ಟ್ ಇನ್ನೊಂದು ಬ್ರೈಡ್ ಇತ್ತು, ಅಲ್ಲಿವರೆಗೂ ಹೋಗಿ ಕಂಪ್ಲೀಟ್ ಮಾಡ್ಕೊಂಡು ಬರೋವರೆಗೂ ಈ ಒಂದು ವಿಡಿಯೋ ಇರುತ್ತೆ. ಇದು ಕಂಪ್ಲೀಟ್ ಮೇಕ್ ಓವರ್ ವಿಡಿಯೋನೇ ಆಗಿರುತ್ತೆ. ಯಾವುದೇ ರೀತಿ ಅಂತ ಡೈಲಿ ವ್ಲಾಗ್ನ ನಾನು ಮಿಕ್ಸ್ ಮಾಡಿಲ್ಲ, ಯಾಕಂದರೆ ಅಷ್ಟು ಪೇಷನ್ಸ್ ಇರಲಿಲ್ಲ ಮಾಡೋದಕ್ಕೆ. ಹೋಗಿ ಮಾಡೋದು, ಬಂದು ಊಟ ಮಾಡಿ ಮಲ್ಕೊಂಬಿಡೋದು ಇಷ್ಟೇ ಆಗಿತ್ತು. ಯಾಕಂದರೆ ಅಷ್ಟು ಒಂಥರ ಏನಂತೀರ, ಬಾಡಿ ಫುಲ್ಲು ಸುಸ್ತು, ಸ್ಟ್ರೈನ್ ಆಗಿಬಿಟ್ಟಿತ್ತು ಒಂದೇ ಸತಿ ಮಾಡಿ 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 ಕೆಲಸ ಅಂದರೆ ಕಂಟಿನ್ಯೂಸ್ ಆಗಿ. ಆ್ಯಂಡ್ ಏನಂದರೆ ಅದರಲ್ಲಿ ಅರ್ಧ ಟ್ರಾವೆಲಿಂಗ್ ಆಗಿಬಿಡುತ್ತೆ ನನಗೆ. ಆಟೋದಲ್ಲಿ ಹೋಗು, ಆಮೇಲೆ ಬಸ್ಸಲ್ಲಿ ಹೋಗು, ಇಳಿ, ಈ ಥರ ಆಗಿಬಿಟ್ಟಿತ್ತು. ಹಾಗಾಗಿ ಇನ್ನು ನೋಡ್ತಾ ಇರ್ಬೋದು ಅವ್ರ ಬ್ಯಾಕ್ ಸ್ಟೈಲ್ ಯಾವ ಥರ ಹೇರ್ ಸ್ಟೈಲ್ ಕಾಣಿಸ್ತಾ ಇದೆ ಅಂತ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಂಡ್ ಇದಕ್ಕೂ ಅಷ್ಟೇ ಅವರು ರೆಡ್ ದುಪ್ಪಟ್ಟನ ಇದನ್ನು ಮಾಡ್ಕೊಂಡಿದ್ರು. ಅದಕ್ಕೂ ಒಳ್ಳೆ ನಿಜವಾಗ್ಲೂ ಇವರೇ ಬ್ರೈಡ್ ಅನ್ನೋ ಥರನೇ ಕಾಣಿಸ್ತಾ ಇತ್ತು. ದೃಷ್ಟಿನೇ ಆಗಿಬಿಡುತ್ತೆ ನಿಜವಾಗ್ಲೂ. ನನಗೆ ಅವರು ಕೆಲವೊಂದು ಫೋಟೋಸ್ ತೆಗ್ದಿದ್ದೀನಿ, ಅದನ್ನು ನಿಜವಾಗ್ಲೂ ನಂಗೆ ಅವ್ರಿಗೆ ದೃಷ್ಟಿ ಆಗುತ್ತೆ. ಈ ವ್ಲಾಗಲ್ಲಿ ಹೇಳ್ತಾ ಇದ್ರೆ ಅವ್ರಿಗೆ ನೋಡ್ತಾ ಇದ್ರೆ ನಿಜವಾಗ್ಲೂ ಅವ್ರಿಗೆ ದೃಷ್ಟಿಯಾಗಿರುತ್ತೆ ಈ ಒಂದು ಇದರಲ್ಲಿ ಅವರು ಓವರಾಲ್ ಲುಕ್. ಸೊ ಇನ್ನೊಂದು ಸತಿ ನಾನು ಅವ್ರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ನನ್ನ ಒಂದು ಮೇಕ್ ಓವರ್ನ ನೀವು ಇಷ್ಟಪಟ್ಟು ಮಾಡಿಸ್ಕೊಂಡಿದ್ದಕ್ಕೆ. ಇನ್ನು ಅಲ್ಲೇ ಕೆಲವರಿಗೆ ಹೇರ್ ಸ್ಟೈಲ್ ಎಲ್ಲ ಹೇಳಿದರು, ಅದನ್ನು ಕೂಡ ಮುಗಿಸ್ಕೊಂಡು ನಾನಿವಾಗ ಸೀದಾ ಇನ್ನೊಂದು ಲೊಕೇಶನಲ್ಲಿ ನನಗೆ ಬೇಗ ಬುಕ್ ಆಗಿತ್ತು. ಹಾಗಾಗಿ ಅಲ್ಲಿಗೆ ಆಟೋದಲ್ಲಿ ಹೋಗಿ ಅಲ್ಲಿಂದ ನಾನು ಬಸ್ಗೆ ಹೋಗಿ ಅಲ್ಲಿಂದ ತಿರ್ಗಾ ನಾನು ಊರಿಂದ ನನ್ನ ಹಸ್ಬೆಂಡ್ನ ಕರ್ಕೊಂಡು ಆ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಬಂದು 3 ಟೈಮ್ಗೆ ಬುಕ್ ಮಾಡ್ಕೊಂಡಿದ್ರು ಬ್ರೈಡು. ಒಂದು ಮನೆಯಿಂದನೇ ಚೌಟ್ರಿಗೆ ಹೋಗೋ ಥರ, ಇನ್ನು ಚೌಟ್ರಿ ರಿಸೆಪ್ಷನ್, ಮುಹೂರ್ತಮ್ ಈ ಥರ. ಆ್ಯಂಡ್ ಮನೆಗೆ ಹೋಗಿ ನಾನು ಮಾಡೋದನ್ನೆಲ್ಲ ಮೇಕಪ್ಪದು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಒಂದು ಪೋಸ್ಟ್ ಹಾಕಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಈ ಥರ ಅವ್ರನ್ನ ರೆಡಿ ಮಾಡಿದ್ದೆ. ಇನ್ನು ಚೌಟ್ರಿಗೂ ಕೂಡ ನಾವು ಒಂದು 4:30 5 ಗಂಟೆ ಆಯಿತು ಹೋಗೋಷ್ಟೊತ್ತಿಗೆ. ಇವಾಗ ಅವ್ರಿಗೆ ನಾನು ರಿಸೆಪ್ಷನ್ಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವ್ರು ಬಂದು ನನ್ನ ರಿಲೇಷನ್ ಆಗಬೇಕು. ರಿಲೇಷನ್ ಆಗಿರೋದ್ರಿಂದ ಅವ್ರು ನನಗೆ ಮನೆಗೆ ಬಂದು 1 ಮಂತ್ ಹಿಂದೆಯೇ ಬುಕ್ ಮಾಡಿ ಜ್ಯುವೆಲ್ರಿ ಎಲ್ಲ ನೋಡಿಬಿಟ್ಟು ಎಲ್ಲ ಇದನ್ನು ಮಾಡ್ಕೊಂಡಿದ್ರು. ಸೊ ಫೈನಲಿ ಅವ್ರ ಡೇಗೂ ಕೂಡ ಅಷ್ಟೇ ನಾನು ಅಲ್ಲಿ ಮುಗಿಸ್ಕೊಂಬರೋ ಅಷ್ಟೊತ್ತಿಗೆ 12:30 ಆಗಿತ್ತು. ಸೊ ಅವ್ರ ಮನೆಗೆ ರೀಚ್ ಆಗೋಷ್ಟೊತ್ತಿಗೆ 1 ಗಂಟೆ. ಸೊ ಅವರು 3:30ಗೆ ಟೈಮ್ ಕೊಟ್ಟಿದ್ರಂತೆ. ಅಷ್ಟೊತ್ತೊಳಗೆ ನಾನು ಮನೇಲೆಲ್ಲ ರೆಡಿ ಮಾಡಿ ಅವರೇ ನನ್ನನ್ನೆಲ್ಲಿ ಕರ್ಕೊಂಡು ಬಂದರು ಚೌಟ್ರಿಗೂ. ನಾವು ರೂಮ್ಗಳ್ನೆಲ್ಲ ನೋಡಿ ಯಾವುದ್ಯಾವುದು ಚೆನ್ನಾಗಿದೆ ರೂಮ್ ಅಂತೆಲ್ಲ ನೋಡ್ಕೊಂಡ್ವಿ. ಯಾಕಂದರೆ ಈ ಚೌಟ್ರಿಲಿ ಇದಕ್ಕಿಂತ ಮುಂಚೆ ನಾನು ಫಸ್ಟು ನಾನು ಇನ್ನೇನು ಕಲಿತಾ ಇರಬೇಕಾದ್ರೇನೇನೋ ಅನಿಸುತ್ತೆ, ಇನ್ನೂ ಸರ್ಟಿಫಿಕೇಟ್ ಏನಾಗಿರಲಿಲ್ಲ. ಆವಾಗ ಒಂದು ಸತಿ ಇದೇ ಚೌಟ್ರಿ ಕನ್ವೆನ್ಷನಲ್ಲಿ ನಾನು ವರ್ಕ್ ಮಾಡಿದ್ದೆ. ಸೊ ಎಲ್ಲೆಲ್ಲಿ ಯಾವುದೇ ರೂಮ್ ಇದೆ ಆ್ಯಂಡ್ ಸ್ವಿಚ್ಚಲ್ಲಿತ್ತು ಅಂತ ನನಗೆ ನೆನಪಿತ್ತು. ಸೊ ಹಾಗಾಗಿ ನಾವು ದೊಡ್ಡ ರೂಮ್ ಏನು ಚೂಸ್ ಮಾಡಲಿಲ್ಲ, ಕೆಳಗೆ ತುಂಬ ದೊಡ್ಡದಿದೆ. ಆ್ಯಂಡ್ ವೈಯರ್ ಕೂಡ ನಮ್ಗೆ ಅದು ಎಟಕ್ಕೆ ಸಾಲ ಕ್ರಿಂಪಿಂಗ್ ಎಲ್ಲ ಮಾಡಬೇಕಾದ್ರೆ. ಹಾಗಾಗಿ ಮೇಲ್ಗಡೆ ರೂಮ್ನ ನಾವು ಸಪ್ರೇಟಾಗಿ ಕೇಳಿದ್ವಿ. ಆದ್ರೂ ಎಷ್ಟು ಪದೇ ಪದೇ ಬಂದು ಓಡಾಡೋದು ಮಾಡೋದು ಆ್ಯಂಡ್ ಮಾತಾಡೋದು ಎಲ್ಲ ಇದ್ದೇ ಇರುತ್ತೆ ಈ ಮದುವೆ ಮನೇಲಿ. ನಾವು ತುಂಬ ಪೀಸಾಗಿ ಮಾಡಬೇಕು ಅಂತ ಅಂದರೆ ನಮ್ಮ ಮೈಂಡ್ ಏನಿದ್ರು ನಮ್ಮ ಬ್ರೈಡ್ ಮೇಲೆ ಮಾತ್ರನೇ ಇರಬೇಕು. ಅವ್ರಿಗೇನು ಇದು ಮಾಡಬೇಕು, ಏನು ಮೇಕಪ್ ಮಾಡಬೇಕು ಅಂತ ಆ ಕಡೆ ಈ ಕಡೆ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ನಿಜವಾಗ್ಲೂ ವರ್ಕ್ ಅಂತೂ ಕಂಪ್ಲೀಟ್ ಆಗೋಲ್ಲ. ಸೊ ಹಾಗಾಗಿ ಅವ್ರು ಎಷ್ಟು ಓಡಾಡ್ತಾರೆ ಓಡಾಡಲಿ ಮಾತಾಡಲಿ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ನಾನು ಕೂಡ ಸ್ವಲ್ಪ ಹಾಗೆ ಮಾತಾಡ್ಕೊಂಡು ಹೆಂಗೆ ಗೊತ್ತಿರೋರು, ಹಾಗಾಗಿ ಇನ್ನು ಹೇಳೋಕ್ಕಾಗಲ್ಲ ನಾವು ತುಂಬಾ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟನ್ನ ಇದನ್ನು ಮಾಡಿಕೊಂಡು ಬ್ರೈಡ್ಗೆ ನಾನು ಮೇಕಪ್ ಮಾಡಲಿಕ್ಕೆ ಶುರು ಮಾಡಿದೆ. ಮೇಕಪ್ಪೆಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬರ್ತಾ ಇದ್ದಂಗೆ ಹೇರ್ ಕ್ರಿಂಪಿಂಗ್ ಕೂಡ ಎಲ್ಲ ಮಾಡಿ ಕೊಟ್ಟಿದ್ರು. ಸೊ ಹೇರ್ ಸ್ಟೈಲ್ ಕೂಡ ಹಾಗೆ ಮಾಡ್ಕೊಬೋದಲ್ಲ ಅಂತ ಹೇಳ್ಬಿಟ್ಟು ಬೇಗನೆ ಐ ಮೇಕಪ್ ಎಲ್ಲ ಮುಗಿಸಿ ಅವ್ರಿಗೂ ಕೂಡ ಹೇರ್ ಸ್ಟೈಲ್ ಮಾಡಿ ನಾನು ಲಾಸ್ಟಿಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಫೈನಲಲ್ಲಿ ಅವ್ರು ಯಾವ ಥರ ರೆಡಿ ಆಗಿದ್ದಾರೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇವ್ರು ನಮ್ಮ ಕ್ಯೂಟ್ ಬ್ರೈಡ್ ರಿಸೆಪ್ಷನ್ಗೆ ರೆಡಿಯಾಗಿರೋದು ಜ್ಯುವೆಲ್ರಿ ಆ್ಯಂಡ್ ಎಲ್ಲನೂ ಚೆನ್ನಾಗಿ ಮ್ಯಾಚ್ ಮಾಡ್ಕೊಂಡಿದ್ರು. ಒಂದೇ ತಕ್ಷಣವೇ ಅವ್ರನ್ನ ಕಳಿಸ್ಕೊಟ್ಬಿಟ್ಟು ಇನ್ನು ಅವ್ರ ಮದರ್ಗೆ ಹೇರ್ ಸ್ಟೈಲ್ ಇತ್ತು ಆ್ಯಂಡ್ ಅವ್ರ ಸಿಸ್ಟರ್ಗೆ ನಾನ್ ಬ್ರೈಡಲ್ ಮೇಕಪ್ ಎಲ್ಲ ಇತ್ತು ಆ್ಯಂಡ್ ಒಂದು ಸೆಮಿ ಬ್ರೈಡಲ್ ಇತ್ತು. ಸೊ ಫೈನಲಿ ಅವ್ರನ್ನೂ ಎಲ್ಲನೂ ರೆಡಿ ಮಾಡಿ ಆ್ಯಂಡ್ ಸಿಂಪಲಾಗಿ ಎಲ್ಲರೂ ಕೇಳಿದರು. ಸೊ ಇವರು ಅಷ್ಟೇ ಅವ್ರ ಸಿಸ್ಟರು ತುಂಬ ಕ್ಯೂಟಾಗಿ ರೆಡಿಯಾಗಿದ್ದರು ಲೆಹಂಗಾದಲ್ಲಿ. ಇದಕ್ಕಿಂತ ಬೆಳಗ್ಗೆ ಟ್ರೆಡಿಷ್ನಲಿ ಅವ್ರು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು, ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ನೊಂದು ಸೆಮಿ ಮೇಕಪ್ನ ಕೇಳಿದರು, ಅವರು ಅಷ್ಟೇ ಸಿಂಪಲ್ ಮೇಕಪ್ ಸಿಂಪಲ್ ಹೇರ್ ಸ್ಟೈಲ್ ಕೇಳಿದರು. ಅದ್ರ ಜೊತೆಗೆ ಮಕ್ಕಳಿಗೆ ಹೇರ್ ಸ್ಟೈಲ್ ಅದು ಇದು ಅಂತ ಕೇಳ್ತಾನೆ ಇದ್ರು. ಅವ್ರಿಗೂ ಕೂಡ ಎಲ್ಲ ಮಾಡಿಕೊಟ್ಟು ಫೈನಲಿ ಒಂದು 7-8 ಒಳಗೆ ಎಲ್ಲರೂ ಕೂಡ ಆಲ್ಮೋಸ್ಟ್ ರೆಡಿಯಾಗಿ ಹೋದರು. ಇಷ್ಟೇ ಜನನೇ. ಹಾಗಾಗಿ ಎಲ್ಲ ರೆಡಿಯಾಗಿ ಕಳಿಸ್ಕೊಟ್ವಿ ನಾವು ಅವ್ರನ್ನೂ. ಖುಷಿಯಾಗಿ ಎಲ್ಲರೂ ಫೋಟೋಸ್ ವೀಡಿಯೋಸ್ ಎಲ್ಲ ತೆಗೆಸ್ಕೊಂಡ್ರು, ಎಲ್ಲರೂ ಹೋದರು. ಆ್ಯಂಡ್ ನನಗೆ ಮನೆಯಿಂದ ಕಾಲ್ ಬಂತು, ಅಪ್ಪಗೂ ಹುಷಾರಿಲ್ಲ ಬಾ ಅಂತೇಳಿ. ಹಾಗಾಗಿ ನಾವು ಇಲ್ಲಿ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಒಂದು ಸತಿ ಮನೆಗೆ ಹೋದ್ವಿ. ಯಾಕಂದರೆ ನನಗೆ ನೆಕ್ಸ್ಟ್ ಡೇ ಇಲ್ಲಿ ಮಾರ್ನಿಂಗ್ ಕೆಲಸ ಇದೆ, ಅಪ್ಪು ಕೂಡ ಹುಷಾರಿಲ್ಲ ಅಂತಿದ್ದಾನೆ, ಒಂದು ಸತಿ ನೋಡ್ಕೊಂಬಂದ್ಬಿಡೋಣ ಅಂತೇಳಿ ಇಲ್ಲೆಲ್ಲ ವರ್ಕೆಲ್ಲ ಮುಗಿಸ್ಕೊಂಡು ನಾನು ಅಲ್ಲಿಗೆ ಹೋಗಿ ಅಪ್ಪು ನೋಡಿದೆ. ಅವ್ನು ಸ್ವಲ್ಪ ಜ್ವರ ಬಂದುಬಿಟ್ಟಿತ್ತು, ಹಾಗಾಗಿ ಔಷಧಿ ಎಲ್ಲ ಹಾಕಿ ರೆಸ್ಟ್ ಮಾಡಿಸಿದೆ. ಪರವಾಗಿಲ್ಲ, ಆವಾಗ ಸ್ವಲ್ಪ ಬೆಟರ್ ಆಗಿದ್ದ. ಸೊ ನೈಟು ನಾನು ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅಪ್ಪುದೆಲ್ಲ ಸ್ವಲ್ಪ ಫುಲ್ ಸುಸ್ತಾಗ್ಬಿಟ್ಟಿದ್ದೆ ಆ್ಯಂಡ್ ಫೋನಲ್ಲಿ ಚಾರ್ಜಿಂಗ್ ಕೂಡ ಇರಲಿಲ್ಲ. ಇನ್ನು ನೆಕ್ಸ್ಟ್ ಡೇ ವರ್ಕ್ ಬರಬೇಕು ಅಂತೇಳಿ ಫೋನೆಲ್ಲ ಚಾರ್ಜಿಂಗ್ ಹಾಕ್ಕೊಂಡು ಬಂದಿದ್ದ ತಕ್ಷಣವೇ 5:30ಗೆ ನಾವು 5 ಗಂಟೆಗೆಲ್ಲ ನಾವು ಚೌಟ್ರಿಲಿದ್ವಿ. ಸೊ ಅವರು ಫಸ್ಟ್ ಬ್ರೈಡ್ ತಂಗಿಗೆ ನಾವು ರೆಡಿ ಮಾಡ್ತಾಯಿದ್ದೀವಿ 5:30ಇಂದ. ಯಾಕಂದರೆ ಬ್ರೈಡ್ ಅರ್ಶಿನ ಶಾಸ್ತ್ರ ಇತ್ತು, ಹಾಗಾಗಿ ಅವ್ರು ಅಲ್ಲಿಗೆ ಹೋಗಿದ್ರು. ಅದಕ್ಕಿಂತ ಮುಂಚೆ ಬ್ರೈಡ್ ತಂಗಿನ ರೆಡಿ ಮಾಡೋಣ, ಯಾಕಂದರೆ ರಿಸೆಪ್ಷನ್
ರಿಸೆಪ್ಷನ್ ದಿವಸ ಅವ್ರದ್ದು ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು. ಅಂದರೆ ಬ್ರೈಡ್ನೆಲ್ಲ ಕಳಿಸಿ ಆ್ಯಂಡ್ ಹೇರ್ ಸ್ಟೈಲೆಲ್ಲ ಮಾಡಿ ಇವ್ರನ್ನ ಸ್ವಲ್ಪ ಇದನ್ನು ಒಂದು 7 ಗಂಟೆ ಆಗಿಬಿಟ್ಟಿತ್ತು ಅವ್ರನ್ನ ಕಳಿಸೋ ಅಷ್ಟೊತ್ತಿಗೆ. ಹಾಗಾಗಿ ಅವ್ರು ಬೇಜಾರು ಮಾಡ್ಕೊಂಡಿದ್ರು. ಇಲ್ಲ ಇವಾಗ ನಿಮ್ಮದೇ ಫಸ್ಟ್ ಮಾಡ್ತೀನಿ, ನೀವು ರೆಡಿಯಾಗಿ ಓಡಾಡ್ಕೊಂಡು ಆರಾಮಾಗಿರಿ, ಆಮೇಲೆ ಬ್ರೈಡ್ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಅವರು ಕೂಡ ಸೀರೆ ಎಲ್ಲ ತೊಗೊಂಡು ಬಂದು ಅವ್ರಿಗೆ ಪಿನ್ ಮಾಡಿ ಆನಂತರ ಅವ್ರಿಗೆ ಇವಾಗ ಮೇಕಪ್ ಹೇರ್ ಸ್ಟೈಲ್ ಎಲ್ಲನೂ ಮಾಡ್ಕೊಳ್ತಾ ಇದ್ದೀನಿ. ಇವ್ರಿಗೆ ಬಂದು ಮಾರ್ನಿಂಗ್ ತುಂಬಾ ಚೆನ್ನಾಗಿ ಮೇಕಪ್ ಅನ್ನೋದು ಸೆಟ್ ಆಗಿತ್ತು ಆ್ಯಂಡ್ ಜ್ಯುವೆಲ್ರಿ ಔಟ್ಫಿಟ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನಾನು ಅದು ಫೋಟೋಸ್ ವೀಡಿಯೋಸ್ ಎಲ್ಲ ಹಾಕ್ತೀನಿ, ನೀವು ನೋಡ್ಬೋದು. ಆದರೆ ಇನ್ನೂ ಮಿನಿ ವ್ಲಾಗ್ಸ್ ಎಲ್ಲ ಹಾಕಿಲ್ಲ. ಈ ವಾರದೊಳಗೆಲ್ಲನೂ ಹಾಕಿ ಕಂಪ್ಲೀಟ್ ಮಾಡ್ತೀನಿ. ರೀಲ್ಸ್ ಆಗಿರ್ಬೋದು, ಮಿನಿ ವ್ಲಾಗ್ಸ್ ಎಲ್ಲ ಹಾಕಿ. ನನ್ನ ವರ್ಕಲ್ಲಂತೂ ಏನಂದರೆ ಎಷ್ಟು ಕಂಟಿನ್ಯೂಸ್ 4 ಡೇಸ್ ಅಲ್ಲೂ ವರ್ಕ್ ಮಾಡಿ ಇಲ್ಲೂ ವರ್ಕ್ ಮಾಡಿ ಹೆಂಗಾಗ್ಬಿಟ್ಟಿತ್ತು ಅಂದರೆ ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಬಂದುಬಿಟ್ಟಿತ್ತು. ಅಪ್ಪ ಯಾಕಪ್ಪ ಅಂತ ಅನ್ನಿಸ್ಬಿಟ್ಟಿತ್ತು. ಆದರೆ ಇದು ನಾನು ತುಂಬಾ ಇಷ್ಟಪಟ್ಟು ಕಲಿತು ಮಾಡ್ತಾ ಇರೋವಂಥ ಒಂದು ಕೆಲಸ. ಹಾಗಾಗಿ ಇಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾನು ಆನ್ ಟೈಮ್ ಏನು ಕೆಲಸ ಒಪ್ಕೊಂಡಿದ್ದೀನೋ ಅದನ್ನು ಅವ್ರಿಗೆ ಪರ್ಫೆಕ್ಟಾಗಿ ಅವ್ರು ಕೇಳಿರೋ ಥರ ಮುಗಿಸ್ಕೊಡ್ಬೇಕು ಅಂತ ಹೇಳಿ ಮಾಡಿಕೊಟ್ಟೆ. ಆ್ಯಂಡ್ ಇವ್ರು ಬಂದು ಹೇರ್ ಸ್ಟೈಲ್ ಈ ಥರ ಮಾಡಿಸ್ಕೊಂಡಿದ್ರು. ಒಂದು ಕಡೆ ಮಾತ್ರ ಕೂದಲನ್ನ ಬಿಟ್ಟಿದ್ರು. ಅದು ಕರ್ಲ್ಸ್ ಮಾಡಿರ್ತೀವಿ, ಅದು ಹೋಗ್ತಾ ಅವ್ರ ಕೈಯಲ್ಲಿ ಏನಾದರೂ ಅಂದ್ಕೊಂಡ್ರೆ ಅದು ಹೊಟ್ಟೋಗ್ಬಿಟ್ಟಿರುತ್ತೆ ಅಷ್ಟೇ. ಹಾಗಾಗಿ ಇವಾಗ ಕರೆಕ್ಟಾಗಿ ಅವ್ರು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು ಅಂದರೆ ಸೀರೆ ಪ್ರಿಪ್ಲೇಟಿಂಗ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ಇನ್ನು ಬ್ರೈಡ್ಗೂ ಕೂಡ ನಾವು ಮೇಕಪ್ ಮಾಡಿ ಇವಾಗ ಲಾಸ್ಟಿಗೆ ನಾನು ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಮೇಕಪ್ ಮಾಡೋದೆಲ್ಲ ವೀಡಿಯೋಸು ತಕ್ಕೊಳ್ಳೋಕ್ಕಾಗಲಿಲ್ಲ, ಸ್ವಲ್ಪ ಜಾಸ್ತಿ ಜನ ಎಲ್ಲ ರೆಡಿ ಆಗ್ತಾಯಿದ್ರು. ಹಾಗಾಗಿ ಲಾಸ್ಟಿಗೆ ಮೇಕಪ್ ಮಾಡಿ ಹೇರ್ ಸ್ಟೈಲ್ ಎಲ್ಲ ಆದಮೇಲೆ ನಮಗೆ ಸ್ಯಾರಿ ತಂದುಕೊಟ್ರು ಬ್ರೈಡ್ಗೆ ಲಾಸ್ಟಿಗೆ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು. ಹಾಗಾಗಿ ಇವಾಗ ನಾನು ಅವ್ರಿಗೆ ಸ್ಯಾರಿನ ಪಿನ್ ಮಾಡಿ ಎಲ್ಲ ನೀಟಾಗಿ ಐರನ್ ಮಾಡಿ ಅವ್ರಿಗೆ ಎಲ್ಲ ಇದನ್ನು ಮಾಡಿಕೊಡ್ತಾ ಇದ್ದೀನಿ. ಜ್ಯುವೆಲ್ರಿ ಕೂಡ ಎಲ್ಲ ಹಾಕಿ ಕೊಟ್ಟೆ. ಇವ್ರದ್ದು ಕೂಡ ಯಾವ ಥರ ಬಂದಿದೆ ಅಂತ ನಾನು ವೀಡಿಯೋನ ಶೇರ್ ಮಾಡ್ತೀನಿ. ನಿಮಗೆ ಅದು ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮರೆಯದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಆ್ಯಂಡ್ ನೀವು ಏನಾದರೂ ನಿಮ್ಮ ಒಂದು ಬಿಗ್ ಡೇಗೆ ನೀವು ರೆಡಿ ಆಗಬೇಕು ಅಂತ ಏನಾದರೂ ಇದ್ದರೆ ನನ್ನ ಒಂದು ನಂಬರ್ನ ಸ್ಕ್ರೀನ್ ಮೇಲೆ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಯಾವಾಗಲೂ ಇರುತ್ತೆ, ನೀವು ಬೇಕಾದ್ರೆ ಚೆಕ್ಔಟ್ ಮಾಡ್ಬೋದು. ಹಾಗೆ ಕಾಲ್ ಮಾಡಿ ಇಲ್ಲ ಮೆಸೇಜ್ ಮಾಡಿ ಎನ್ಕ್ವೈರಿ ಮಾಡ್ಬೋದು. ಆ್ಯಂಡ್ ಈ ಒಂದು ಮುದ್ದು ಬ್ರೈಡ್ ಕೂಡ ನನಗೆ ರಿವ್ಯೂನ ಶೇರ್ ಮಾಡಿದರು. ತುಂಬಾ ಚೆನ್ನಾಗಿ ಬಂದಿದೆ ಅಕ್ಕ, ಬೆಳಗ್ಗೆ ತುಂಬ ಇಷ್ಟ ಆಯಿತು. ಮಾರ್ನಿಂಗ್ ಕೂಡ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಬ್ರೈಡ್ನ ಕಳಿಸ್ಕೊಟ್ಬಿಟ್ಟು ಆ ನಂತರ ಮಾಮೂಲಿ ಹೇರ್ ಸ್ಟೈಲ್ ಎಲ್ಲ ಇತ್ತು, ಸಿಂಪಲ್ ಮೇಕಪ್ ಸೆಮಿ ಬ್ರೈಡಲ್ದೆಲ್ಲ. ಸೊ ಹಾಗಾಗಿ ಅವ್ರಿಗೆ ಹೇರ್ ಸ್ಟೈಲ್ ಮಾಡಿಕೊಟ್ಟು ಅವ್ರಿಗೂ ಕೂಡ ಮೇಕಪ್ ಮಾಡಿ ಇವಾಗ ಅವ್ರನ್ನೂ ಕೂಡ ಕಳಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಮುಹೂರ್ತಮ್ಗೆ 9:30 ಸ್ಟಾರ್ಟ್ ಆಗಬೇಕಾಯಿತು ಮುಹೂರ್ತಮ್. ನಾನು 8:30 ಅಷ್ಟೊತ್ತಿಗೆ ಎಲ್ಲನೂ ರೆಡಿ ಮಾಡಿ ಕಳಿಸ್ದೆ, 5:30 ಅಷ್ಟೊತ್ತಿಗೆ. ಆಮೇಲೆ ಹೇರ್ ಸ್ಟೈಲ್ ಎಲ್ಲ ಮಾಡಿಸ್ಕೊಂಡ್ರು, ಮಕ್ಕಳು ಎಲ್ಲರೂ ಹೇರ್ ಸ್ಟೈಲ್ ಮಾಡಿಸ್ಕೊಂಡ್ರು. ಅವ್ರಿಗೆಲ್ಲ ಅಕ್ಕ ಮಾಡಿಕೊಡ್ತಾಯಿದ್ರು. ನಾನು ಇವ್ರಿಗೆ ಹೇರ್ ಸ್ಟೈಲ್ ಹಾಕ್ಬಿಟ್ಟು ಇವಾಗ ಮೇಕಪ್ ಮಾಡ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಳ್ತಾ ಇದ್ದಾರೆ. ಆ್ಯಂಡ್ ಬ್ರೈಡ್ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಅವ್ರ ಜೊತೆ ಮಾತಾಡ್ತಾಯಿದ್ರು. ಅದು ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿತ್ತು. ಇನ್ನು ಏನಿದ್ರು ಅವ್ರಿಗೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಐರನ್ ಮಾಡಿಬಿಟ್ಟು ಅವ್ರಿಗೆ ದುಪ್ಪಟ್ಟ ಹಾಕಿ ಕಳ್ಸೋದಷ್ಟೇ. ಇನ್ನೂ ಟೈಮ್ ಆಗಿರಲಿಲ್ಲ ಮುಹೂರ್ತಮ್ ಟೈಮು. ಹಾಗಾಗಿ ಇವ್ರದ್ದೇನಿತ್ತು ಸೆಮಿ ಬ್ರೈಡಲ್ ಮೇಕಪ್ಪು ಅದನ್ನು ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಟೈಮ್ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ, ಅಷ್ಟು ಬೇಗ ಟೈಮ್ ಹೋಯ್ತು. ಆ್ಯಂಡ್ ಅವ್ರಿಗೂ ಕೂಡ ನನ್ನ ಮೇಕಪ್ ಆಗಿರ್ಬೋದು ಹೇರ್ ಸ್ಟೈಲ್ ತುಂಬಾ ಇಷ್ಟ ಆಯಿತು. ಆ್ಯಂಡ್ ತುಂಬಾ ಎಲ್ಲರೂ ಹೇಳಿದ್ರು ಒಳ್ಳೆ ಚೆನ್ನಾಗಿ ಬಂದಿದೆ, ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಚೂಸ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನೋಡಿ ಇಷ್ಟಪಟ್ಟು ನನ್ನ ಬುಕ್ ಮಾಡ್ಕೊಂಡಿದ್ದಕ್ಕೆ ಇನ್ನೊಂದು ಸರ್ತಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅವ್ರಿಗೂ ಕೂಡ ಲಾಸ್ಟಿಗೆ ಸ್ಯಾರಿಯಲ್ಲಿ ಐರನ್ ಮಾಡಿ ಆ್ಯಂಡ್ ಹೇರ್ ಸ್ಟೈಲ್ ಕೂಡ ಆಗಿತ್ತು, ಸಿಂಪಲ್ಲಾಗಿ ಮೇಕಪ್ ಕೂಡ ಆಗಿತ್ತು. ಆ್ಯಂಡ್ ಫೋಟೋಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಇವತ್ತು ಕಂಪ್ಲೀಟ್ 4 ಡೇಸ್ ಮೇಕಪ್ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹೀಗಿತ್ತು ಇವತ್ತಿನ ಒಂದು ಪುಟ್ಟ ವ್ಲಾಗ್. ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇನ್ನೇನು ಮಾಡೋದು, ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.